ಗ್ಲೋಬಲಲ್ಲಿ ಸಿಗೋಣ. ಗ್ಲೋಬಲಲ್ಲಿ ಯಾರು ಗ್ಲೋಬಲ್ ಕಾಲೇಜ್ ಅವ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಮೆಸೇಜ್ ಮಾಡಿ. ಯಾಕೆ ಗುರು ಪೆಟ್ರೋಲ್ ಇಲ್ವಾ? ಒಳ್ಳೆ ಕೆಲಸ ಒಳ್ಳೆದು. ಇನ್ನೇನೇನು ನೋಡ್ಬೇಕಪ್ಪ ಪಾರ್ಕಲ್ಲಿ. ನೋಡು ಭಾನುವಾರ ಅಂತ ಕರ್ಕೊಬತ್ತಾ ಇದ್ದೀನಿ ನಾನು. ನೋಡೋ ಮೊನ್ನೆ ತಗೊಂಡ ಬ್ಯಾಗಿ ಪ್ಯಾಂಟ್ ಇದನ್ನು ಆಲ್ಟ್ರೋ ಮಾಡಿಸ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ಡ್ರೋನ್ ಯಾವ ಕಲರ್ ಬೇಕಾದವಳು ದುಡ್ಡು ಕೊಟ್ಬಿಡ್ತಾನೆ. ಹೇಳ್ಬೇಡ ಅಂತವನೇ. ಅದೇ ಇರುತ್ತಾರೆ ಎಲ್ಲರದು ಸ್ಕೂಲ್ ಡೇಸ್ ನೆನಪುಗಳು, ಅದರಿಂದ ಒಂಚೂರು ಫೀಲ್ ಆಗ್ಬಿಟ್ಟವನು ಯಾರನ್ನೂ ನೋಡ್ಬಿಟ್ಟ ಇವಾಗ. ಹಾಯ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನೋಡ್ತಾ ಇರೋರಿಗೆ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತೇನಪ್ಪ ಅಂದರೆ ವಿಷಯ, ಇವಾಗ ಸದ್ಯಕ್ಕೆ ರೋಹನ್ ಮನೆ ಅಥವಾ ಹೊರಟೆ. ಅವನೇನೋ ಬರ್ತಡೇಗೆ ಬಟ್ಟೆ ತಗೋಬೇಕಂತ ಅದಕ್ಕೆ ಫೋನ್ ಮಾಡಿದ್ದೆ. ನೆನ್ನೆನೇ ಹೋಗ್ಬೇಕಾಯ್ತು, ಆಲ್ಮೋಸ್ಟು ನೆನ್ನೆ ಟೈಮ್ ಸಾಲಿಲ್ಲ ಅಂತ ಇವಾಗ ಹೊರಟೆ. ಅದಕ್ಕೆ ಸಂಡೇ ಹೋಗೋಣ ಅಂತ ಅದಕ್ಕೆ ಇವಾಗ ರೋಹನ್ ಮನೆ ಹತ್ರ ಹೊರಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 1 ಗಂಟೆ ಹತ್ತತ್ರ. ಬಿಸಿಲಲ್ಲಿ ಹೋಗ್ಬೇಕಂದ್ರೆ ಹಿಂಸೆ ಗೈಸ್ ಇವಾಗ. ಆಮೇಲೆ ಬರ್ತೀನಿ ಬಿಡು. ಬಿಸಿಲಲ್ಲಿ ಹೋಗ್ಬೇಕಂದ್ರೆ ಗೈಸ್ ಹೆವಿ ಹಿಂಸೆ. ಇವಾಗ ಗಾಡೀಲಿ ಅಲ್ಲಿ ಹೋಗಿ ಸಿಗ್ತೀನಿ. ಓಕೆ ಗೈಸ್, ಇವಾಗ ರೋಹನ್ ಅಂಗಡಿ ತಾವು ಬಂದಿದ್ದೀನಿ. ಅವನಲ್ಲೇನೋ ವ್ಯಾಪಾರ ಮಾಡ್ತಾವನೆ. ಇದಲ್ಲ ಅಂಗಡಿ ರೋಹನ್ದು, ಇದು ಎಲೆಕ್ಟ್ರಿಕ್ ಅಂಗಡಿ, ಶಿವಮ್ಮ ಎಲೆಕ್ಟ್ರಿಕ್ ಅಂಗಡಿ ಇದೆ. ಇವಾಗ ಅಲ್ಲಿ ಹೋಗಿ ಏನೋ ವೈರ್ದೇನೋ ಟೆಸ್ಟ್ ಮಾಡ್ತಾವನೆ. ಆ ಸಾಂಗ್ ಕೇಳ್ಕೊಂಡು ಕೂತವನೆ ಗೈಸ್. ಯಾವುದ್ಯಾವುದೋ ಸಾಂಗು ಬೆಳಗ್ಗೆ ಎದ್ದು ಯಾರೋ ಅಂತ ಸಾಂಗ್ ಎಲ್ಲ ಕೇಳ್ಕೊಂಡು ಕೂತಿದ್ದ. ಇವಾಗ ಜಸ್ಟ್ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ದೋ. ಇವಾಗ ಬರ್ತಾನೆ ನೋಡ್ರಿ ಏನೋ ಒಂದಂತ. ಇವಾಗ ಬಂದ ನೋಡಿ ಗೈಸ್. ಏನಪ್ಪ ಫುಲ್ ಬ್ಯುಸಿ? ಹೇಳ್ಬೇಕು, ನೀನು ಕರ್ಸಿರೋ ಊಟಕ್ಕೆ ಕರೆಸ್ದ ಬರ್ತಡೇಗೆ. ಯಪ್ಪ ಬರ್ತಡೇಗೆ ಬಟ್ಟೆ ತಗೋಬೇಕು ಬಾರೋ ಅಂದ್ಬಿಟ್ಟು ಕರ್ಸ್ಬಿಟ್ಟು ಅವಮಾನ ಮಾಡ್ತಾವೆ ಅಂಗಡಿ ತಾವು ಕರ್ಸ್ಬಿಟ್ಟು. ಗೈಸ್ ನೋಡಿ ಗೈಸ್, ಅಂಗಡಿ ಏನು ಬೇಕು ರೋಹನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಎಲೆಕ್ಟ್ರಿಕ್ದು ಏನೇನಿದ್ರು ಎಲ್ಲ ಮಾಡಿಕೊಡ್ತಾನೆ. ಏನಪ್ಪ ಎಲ್ಲ ಸಿಗುತ್ತೆ ಎಲೆಕ್ಟ್ರಿಕ್ದು, ಎಲ್ಲ ವೈರಿಂದ ಹಿಡಿದು ಕುಕ್ಕರು ಎಲ್ಲ ರಿಪೇರಿ ಇವನೇ ಮಾಡೋದು. ಹಾಗೆ ಎಲ್ಲನೂ ಕಡಿಮೆ ಡಿಸ್ಕೌಂಟ್ಗೆ ಹಾಕ್ಕೊಡ್ತಾನೆ. ಮಾಡಿಕೊಡಿ. ಸರಿನಾ? ಸೊ ಗೈಸ್, ಇವಾಗ ಅಂಗಡಿನ ಬಾಗಿಲಾಕಿ ಇವಾಗ ಸದ್ಯಕ್ಕೆ ಬಟ್ಟೆ ಅಂಗಡಿ ಹತ್ರ ಹೋಗ್ತಾಯಿದ್ದೀವಿ. ವಿವಿಪುರ ಮಾತ್ರ ಹೋಗ್ತಾಯಿದ್ದೀವಿ. ಅಲ್ಲಿ ವಿಂಟೇಜ್ ಅಂತ ಒಂದು ನ್ಯೂ. ಯಾಕೆ ಗುರು ಪೆಟ್ರೋಲ್ ಇಲ್ವಾ? ಒಳ್ಳೆ ಕೆಲಸ ಒಳ್ಳೆದು. ಹೊಸದೇನು ಅಂಗಡಿ ಅದು ಇದು? ಹಳೇದೇ ಅಂತೆ. ಸೊ ಅಲ್ಲಿ ವಿಂಟೇಜ್ ಅಂತ. ಹಳೇದು ಅಂದರೆ 1-2 ವರ್ಷದ ಹಿಂದೆ ಅಲ್ಲ. ಹಳೇದು ಅಂದರೆ ಆ ಥರ ಅಂದರೆ ಹಳೇದು, ಹಳೆ ಅಂಗಡಿ ಅಂತಲ್ಲ, ವಿಂಟೇಜ್ ಕಲ್ಚರ್ ಅಂತ. ಅದು ನನ್ನ ಹೆಸರುದಲ್ಲೇ ಹೇಳಿ ಏನು ಹೇಳೋದು. ಬಂದ್ವಿ ಇಲ್ಲಿ ಅಂದರೆ ವಿವಿಪುರಂ ಸ್ಟ್ರೀಟ್ ಹಿಂದೆಗಡೆ ರೋಡ್ ಅವೇನು ಬ್ಯಾಕ್ ಸೈಡ್ ರೋಡ್ ಇರೋವಂಥ ವಿಂಟೇಜಿಗೆ ಬಂದಿದ್ದೀವಿ ಕಲೆಕ್ಷನ್ಗೆ. ಇಲ್ಲಿ ಇವನು ತಗೋಬೇಕಂತೆ. ಇವಾಗ ಅದೇನು ತಗೋತಾನೆ ನೋಡೋಣ. ಬರಲಿ ಇನ್ನೊಂದ್ಸತಿ ಡೈಲಾಗು. ಎಲ್ಲ ಹಳೆ ಥರದ್ದು ಐತೆ. ನಮ್ಮ ಮನೆ ಬೀರು ತಗೋರು ಹಂಗೆ ಇರ್ತದೆ. ಸೆಟ್ ಮಾಡಿದ್ವಿ. ಎಲ್ಲ ಹಳೆ ಕಲೆಕ್ಷನ್ಸ್ ಐತೆ, ಅಷ್ಟೊಂದೇನಿಲ್ಲ. ಇವಾಗ ಇನ್ನೊಂದು ಇದಕ್ಕೆ ಹೋಗಬೇಕು. ಅಲ್ಲಿ ತಂಪಿಗೆ ತಂಪಾಗಿ ಕುಡೀರಿ ಫ್ಲೋರ್ ಅವೈಲೇಬಲ್ ಫಾರ್ ಲೇ ತಂಪಿಗೆ ಕುಡೀರಿ ಬಾದಾಮಿ ಹಾಲು. ಸಿಗ್ನಲ್ ಗೈಸ್, ಹಂಗೆ ಸಿಗ್ನಲ್ ಹತ್ರ ತಗೊಂಡು ನಂದಿನಿ ಹತ್ರ ತಂಪು ಕುಡ್ಕೊಂಡೋಗೋಣ ಅಂತ ಇವಾಗ ಹೋಗ್ತಾಯಿದ್ದೀವಿ. ಇನ್ನು ಬಟ್ಟೆ ಸರ್ಚಿಂಗಲ್ಲಿ ಇದ್ದೀವಿ. ನಾನು ಹೋಗ ಇನ್ನು ಚೌಕಾಸಿ ಮಾಡ್ತಾವನೆ. ತಗೋತಾರಂತೆ ಬಂದು ಕೊಡುವ. ಯಾರು ತಗೊಳ್ಳಲ್ಲ ಅಂತಾರೆ ಅವರು. ಅಂಗಡಿಲಿ ನಮ್ಮ ಅಂಗಡಿ ಕೋಟಿಂಗ್ ಮಾಡುವರಯ್ಯ. ಏನು ಮಾಡುವುದು ಬಡವನಿಗೆ ಸರ್ವಜ್ಞ ಎಲ್ಲ ಏನು ಸರ್ವಜ್ಞ ಡೈಲಾಗ್ ಎಲ್ಲ ಹೊಡಿತ. ಉಳ್ಳವರು ಚೇಂಜ್ ಇಲ್ಲ ಅಂತ ಗೈಸ್ ಇನ್ನೊಂದು ಇಸ್ಕೊಂಡವನೇ. ಆ ನೋಟು ಹಳೇದು ಕೊಟ್ಬಿಟ್ರು ಅಂದ್ಬಿಟ್ಟು ನನಗೂ ಬೇಡ ನಿನಗೂ ಬೇಡ ಅಂದ್ಬಿಟ್ಟು ಹಳೆ ನೋಟ್ ಕೊಟ್ಟವ್ರೆ. ಅಂದರೆ ನೋಟ್ ಬೇಡ ಅಂದ್ಬಿಟ್ಟು ಇನ್ನೊಂದು ಇಸ್ಕೊಂಡವನೇ. ಕಾಯಿನ್ ಇಸ್ಕೊಳ್ಳಲ್ಲ ಅಂತ.
ನೋಡಿ ಇದು ನಮ್ಮ ಕ್ಲಾಸ್ ಮೇಘನ ಅವ್ರದ್ದೆ ಫುಡ್ಡು ಡೆಲಿವರಿ ನಮ್ಮ ಮೇಘನ ಮತ್ತೆ ಪೂಜಾ ಸೇರ್ಕೊಂಡು ಮೇಘನ ಫುಡ್ಸ್ ಆಂಧ್ರ ಸ್ಟೈಲಲ್ಲಿ ಮಾಡಿರೋದು. ಯಾರು ಊಟ ಬೇಕಂದ್ರೆ ಆರ್ಡ್ರ್ ಮಾಡಿ ಹೇಗಾರೆ ಮೋಟಿ ಮತ್ತೆ ಆಂಧ್ರ ಅಂತ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ 50% ಡಿಸ್ಕೌಂಟ್. 50% ಆಫರ್. ನಮ್ಮ ಹೆಸರು ಹೇಳಿ. ಏನು ಡೌಟು? ಬಟ್ಟೆ ಅಂಗಡಿ ಹಿಂದಕ್ಕೆ ಹೇಳ್ಕೊತು ಅಂತ. ನಿನಗೆ ಗೊತ್ತಿಲ್ವೇನೋ ಬಟ್ಟೆ ಅಂಗಡಿ ಯಾವುದು ಅಂತ ಅಲ್ಲಿ? ನನ್ನ ಮಗ ಕಚಡ ನನ್ನ ಮಗ ಬೈದ ಮರ್ತೇ ಹೋಯ್ತು. ಬೈದಿದ್ಗೆ ಮರ್ತೋಯ್ತಂತೆ. ಇವಾಗ ಗ್ಲೋಬಲ್ ಕನಸು ನಿನಗೆ ಒಂದೊಂದೇ ಮೆಟ್ಲು ಏರ್ತಾ ಇದೆ. ಗ್ಲೋಬಲಲ್ಲಿ ಸಿಗೋಣ. ಗ್ಲೋಬಲಲ್ಲಿ ಯಾರು ಗ್ಲೋಬಲ್ ಕಾಲೇಜ್ ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ಹಾಂ, ನೆಕ್ಸ್ಟ್ ವರ್ಷ ನಾವು ಅಲ್ಲೇ ನೆಕ್ಸ್ಟ್ ವರ್ಷ ಅಲ್ಲೇ ಜಾಯ್ನ್ ಆಯ್ತೀವಿ. ಯಾರು ಗ್ಲೋಬಲ್ ಕಾಲೇಜ್ ಅವ್ರು ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಏನೇನು ನೋಡ್ಬೇಕಪ್ಪ ಪಾರ್ಕಲ್ಲಿ? ನೋಡು ಭಾನುವಾರ ಅಂತ ಕರ್ಕೊಬತ್ತಾ ಇದ್ದೀನಿ ನಾನು. ನೋಡೋ ಎಲ್ಲಾರು ಜೋಡಿನೇ ಕೂತವ್ರಲ್ಲೋ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿನ್ನನ್ನು ಕರ್ಕೊಬಂದಲ್ಲೋ ನಾನು. ಪುಟ್ಟಿನಾರು ಕರ್ಕೊಬರ್ಬೇಕಾಯ್ತು. ಗೈಸ್ ಕರ್ಕೊಂಡ್ಬಿಟ್ಟು ಅವಮಾನ ಮಾಡ್ತವನೆ. ನನ್ನನ್ನು ಕರ್ಕೊಂಬಂದೆ, ಪುಟ್ಟಿನ ಕರ್ಕೊಬರ್ಬೇಕಾಯ್ತು ಅಂತ. ಎಲ್ಲೆಲ್ಲಿ ನೋಡಿದ್ರು ಪಾರ್ಕಲ್ಲಿ ಭಾನುವಾರ ಅಂತ ಕಪಲ್ಸೆ. ಅವನೇನೋ ಅಲ್ಲಿ ಇದು ಮಾಡ್ತಾ ಇದ್ದಾನೆ. ನಾವು ನೋಡಿದ್ರೆ ಭಾನುವಾರ ನಾವಿಬ್ಬರು ಹೋಯ್ತಾ ಇದ್ದೀವಿ. ನೋಡು ಪಾರ್ಕ್ ತುಂಬ ಮುಕ್ತ ಪಾರ್ಕ್ ತುಂಬಾನೇ ಒಂದು ಎಷ್ಟೋ 4 ಜನ ನೋಡ್ತಾ. ಚೆನ್ನಾಗಿರಿ ಬೇರೆ ಒಳ್ಳೇದು ಮಾಡಿ. ಸುತ್ತಾಡ್ಕೊಂಡು ಕರ್ಕ ಬಂದಾಗ ಇದು ಯಾವ್ದು ಬನಾನಾ ಕ್ಲಬ್ ಬಂತು. ಅದು ನಾವು ನೋಡಿಲ್ಲ ಮಾಡಿಲ್ಲ, ಸುಮ್ಮ ಕರ್ಕ ಬಂದವನು. ಅದೇನು ಚೆನ್ನಾಗೈತೆ ಅಂತ ನಾವು ನೋಡೇ ಬಿಡೋಣ. ತಗೊಳ ಇದು ಯಾರು ಕುಡಿತಾರೆ ಇದನ್ನ? ಇನ್ನೊಂದು ತಗೊಂಬಿಟ್ಟಲ್ಲ, ಇಲ್ಲೇ ಕುಡ್ಕೊಂಡು ಹೋಗ್ಬಿಡು. ಫಾರ್ಮಲ್ಸ್ ಎಲ್ಲ ಮೇಲೆ ಇವಾಗ ನೋಡ್ಕೊಂಡು ಕಲೆಕ್ಷನ್ ನೋಡಿದ್ರೆ ಸಖತ್ತಾಗೈತೆ ಅಂತ ಅನಿಸ್ತೈತೆ. ಅಂಗಡಿ ಏನೋ ಚೆನ್ನಾಗೈತೆ, ನೋಡೋಣ. ನಡಿಯಪ್ಪ ನೋಡಪ್ಪ. ಇವಾಗ ಏನೋ ಇಟ್ಕೊಂಬಿಟ್ಟು ಒಂದು ತಲೆಗೆ ಫಾರ್ಮಲ್ಸೇ ತಗೋಬೇಕು ಅಂತ. ಈಗ ಅದನ್ನೇ ಫಾರ್ಮಲ್ಸ್ನೇ ಹುಡುಕ್ತಾವ. ನೋಡ ಯಾವ ಕಲರ್ ಬೇಕೋ ತಗೊಳ್ಳೋ, ದುಡ್ಡು ಕೊಟ್ಬಿಟ್ಟು ತಗೋ. ಗೈಸ್ ಇದು ಮೊನ್ನೆ ತಗೊಂಡ ಬ್ಯಾಗಿ ಪ್ಯಾಂಟು, ಇದನ್ನು ಆಲ್ಟ್ರು ಮಾಡಿಸ್ಬಿಟ್ಟು ಕಟ್ ಮಾಡಿಸ್ಬಿಟ್ಟವನೆ ಇವನು ರೋನ್. ಕಲೆಕ್ಷನ್ ಮಾತ್ರ ಸಖತ್ತಾಗೈತೆ ಗೈಸ್. ಬನಾನಾ ಕ್ಲಬ್ಬಲ್ಲಿ ಚೆನ್ನಾಗಿಟ್ಟವನೆ. ಇವನು ಇನ್ನೂ ಒಪ್ಕೊತ ಇಲ್ಲ ಯಾವುದು. ಗೈಸ್ ಎಂತ ನನ್ನ ಮಗ ಅಂದರೆ 5 ನಿಮಿಷಕ್ಕೂ ಒಂದೊಂದು ಅಂಗಡಿ ಸುತ್ತಾಡಿಸ್ತವನೆ, ಒಂದು ತಗೋತಾ ಇಲ್ಲ. ಇದು ಯಾವ್ದು ಬನಾನಾ ಕ್ಲಬ್ ಅಂತ ಬಂದ ಇಲ್ಲೂ ಬೇಡ ಅಂತೆ. ಇಲ್ಲಿ ಎಷ್ಟು ಚೆನ್ನಾಗೈತೆ ಅಂದರೆ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗೈತೆ. ಇವನಿಗೊಂದು ಇಷ್ಟ ಐತೆ ಅಲ್ವಂತೆ, ಬ್ಲ್ಯಾಕ್ ತಗೋ ಅಂತಾನೆ. ಅವ್ನಿಗೆ ಯಾವುದೋ ವೈನ್ ಕಲರ್ ಇಷ್ಟ ಆಗ್ಬಿಟ್ಟೈತಂತೆ, ರೆಡ್ ಕಲರ್ ವೈನು ಅದೈತೆ. ಆದರೆ ಇವನ್ ಸೈಜ್ ಇಲ್ಲ. ಅಲ್ಲಿ ಕೇಳಿದ್ರೆ ಸೈಜು ಅಲ್ಲೂ ಇಲ್ಲ ಅಂತವ್ರೆ. ಈಗ ಅದಕ್ಕೆ ಊಟ ಮಾಡೋಣ ಫಸ್ಟು, ಆಮೇಲೆ ತಲೆ ಓಡ್ತಾನ ಅಂತ. ಹೊಟ್ಟೆ ಬಿದ್ದರೆ ತಲೆ ಹೊಡೆದ ಊಟ ಮಾಡ್ದಪ್ಪಟ್ಟಿ. ಗೈಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಲ್ವಾ? ರೋನ್ ವಾಲ್ಪೇಪರ್ ನೋಡ್ರಿ ಇದೆ. ನಾವು ಸ್ಕ್ಯಾನರ್ನೇ ಇಟ್ಕೊಂಡಿರೋ ನನ್ನ ಮಗ, ಅವನು ಸ್ಕ್ಯಾಮ್ ನನ್ನ ಮಗ. ಹೇಳ್ದೆ ತಾನೆ ವಾಲ್ಪೇಪರು ಅಂತ ನೋಡ್ರಿ. ಸ್ಕ್ಯಾನರ್ನೇ ವಾಲ್ಪೇಪರ್ ಇಟ್ಕೊಂಡವನೆ. ಅವಾಗ ಅಂಗಡಿ ಹತ್ರ ಬಂದಾಗ ಯಾರು ಬಂದಾಗ ಹಿಂಗೆ ಸ್ಕ್ಯಾನ್ ಮಾಡಿ ತೋರಿಸ್ರಿ ಅಂತ ಟಕ್ಕಂತ ಹಿಂಗೆ ಫೋನ್ಪೇ ಮಾಡಿಸ್ಕೊಳಕ್ಕೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸೊ ಇವಾಗ ಇಲ್ಲೆಲ್ಲೋ ಬಂದವನೆ ಬಟ್ಟೆ ತಗೊಳಕ್ಕೆ ಹುಡುಕ್ತವನೆ ನೋಡ್ರಿ. ಅಲ್ಲಿ ಇದೊಂದು 4ನೇ ಅಂಗಡಿ, 4 ಅಂಗಡಿ ಸುತ್ತಾಡ್ಸವನೆ. ಅದು ಎಷ್ಟೊತ್ತು ಮಾಡ್ತಾವೆ ಇನ್ನೂ ಗೊತ್ತಿಲ್ಲ. ಆಲೆ ಟೈಮ್ ಬಂದು ಇವಾಗ 3 ಗಂಟೆ ಇದೆ. ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಬಂದವನು. ಗೈಸ್ ಇವಾಗ 5ನೇ ಅಂಗಡಿ. ಅಂತೂ ಇಂತೂ ಒಂದು ಅಂಗಡಿಯಲ್ಲಿ ತಗೊಂಡ, ಅದು ಒಂದು ಶರ್ಟ್ ಸಿಕ್ಕೈತೆ. ಎಂತ ನನ್ನ ಮಗ ಅಂದರೆ ಶರ್ಟ್ ಸಿಕ್ಕಿದ್ನ ಅವ್ನು ಹುಡುಕ್ತಾ ಇರೋ ಶರ್ಟ್ ಸಿಕ್ಬಿಟ್ಟಲ್ಲ, ಹಾಕೊಂಬಿಟ್ಟು ಬೇಡ ಅಂದ್ಬಿಟ್ಟು ಈಗ ಯಾವುದೋ ಒಂದು ಪ್ಯಾಂಟ್ ಬಂದವನೇ.
ಏನು ಅಂದಾನೆ ಅವನಿಗೆ. ಏನಂದು ನಾ ಹೇಳಿ ಹಾಂ ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಪ್ಯಾಂಟ್ ಎತ್ತಾಕೊಂಡು ಹೇಳಿದ್ನಲ್ಲ. ಇವಾಗ ಜ್ಯೂಸ್ ಗೀಸ್ ಕುಡ್ಕೊಂಡು ಬಂದು ಊಟ ಮಾಡಿಕೊಂಡು ಇವಾಗ ಅಂಗಡಿ ಐದಿನ ಅಂಗಡಿ ಕೂತಿದ್ದೀವಿ ನೋಡ್ರಿ. 2 ಅವರ್ ಸುತ್ತಾಡ್ಸ್ಬಿಟ್ಟು ಫ್ಯಾನ್ ಹಾಕೊಂಡು ಕೂತವನು ಎಂತ ನನ್ನ ಮಗ. ಇವಂದೇ ಜೀವನ ಗೈಸ್. ಹೆಂಗೆ ಗೊತ್ತಾ, ಕಾಲೇಜ್ ಮುಗಿಯುತ್ತೆ ಇನ್ನೇನು. ಕಾಲೇಜ್ ಮುಗಿಸ್ಕೊಂಡ ಅಂಗಡಿ ಬಿಸ್ನೆಸ್, ಓನ್ ಬಿಸ್ನೆಸ್. ನೀನು ಮಿಕ್ಕಂಡಿರಪ್ಪ ನೀನು. ಓನ್ ಬಿಸ್ನೆಸ್ಸು, ಇನ್ನೇನು ಬೇಕು. ಹೆಣ್ಣು ಇವಾಗಲೇ ಕೊಡ್ತಾರಂತೆ. ಇನ್ನೇನು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಡೋಣ ಗೈಸ್, ಒಂದು 5 ಗಂಟೆ ಹಂಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.